ದುಷ್ಟರಾದ ಧೃತರಾಷ್ಟ್ರನ ಮಕ್ಕಳನ್ನು ಕೊಂದರೆ ಪಾಪ ಬರುತ್ತದೆ ಎಂದು ಅರ್ಜುನ ಹೇಳುವಾಗ ಶ್ಲೋಕ 36ರಲ್ಲಿ ಕೃಷ್ಣನನ್ನು ಜನಾರ್ದನ ಎಂದು ಸಂಬೋಧಿಸಲಾಗಿದೆ. ಇಂಥ ಪಾಪವನ್ನು ನಾವಾದರೂ ತಿಳಿದವರಾಗಿ ಮಾಡಬಾರದು ಎನ್ನುವಾಗ ಶ್ಲೋಕ 39ರಲ್ಲೂ ಜನಾರ್ದನ ಎಂಬ ಪ್ರಯೋಗವಿದೆ. ಜನರನ್ನು ತಾನೇ ಸೃಷ್ಟಿಸಿ ಪಾಲಿಸಿ ಕೊನೆಗೆ ನಾಶ ಮಾಡುವವನೂ ಆದ್ದರಿಂದ ದೇವರು ಜನಾರ್ದನ, ಅಥವಾ ದುಷ್ಟರಾದ ಜನರನ್ನು ನಿರ್ದಾಕ್ಷಿಣ್ಯವಾಗಿ ನಾಶ ಮಾಡುವುದರಿಂದ ಕೃಷ್ಣ ಇಲ್ಲಿ ಜನಾರ್ದನ. ಇಲ್ಲಿ ಅರ್ಜುನ ದುಷ್ಟರ ನಾಶ ಮಾಡಿದರೂ ಪಾಪ ಬರುತ್ತದೆ ಎಂದು ಕೃಷ್ಣನಿಗೆ ಹೇಳುತ್ತಿರುವುದರ ವಿರೋಧಾಭಾಸವನ್ನು ಜನಾರ್ದನ ಎಂಬ ಪದ ಎತ್ತಿ ತೋರಿಸುತ್ತಿದೆ. ಶ್ಲೋಕ 37ರಲ್ಲಿ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಯಾಮ ಮಾಧವ ಎಂಬಲ್ಲಿ ಮಾಧವನಾದ ಕೃಷ್ಣ ಇಡೀ ಪ್ರಪಂಚದ ಒಡೆಯ, ಅವನಿಗೆ ತನ್ನವರಲ್ಲದವರು ಯಾರೂ ಇಲ್ಲ. ಅರ್ಜುನ ತನ್ನವರು ಬೇರೆಯವರು ಎಂಬ ಭೇದ ಮಾಡುತ್ತಿದ್ದಾನೆ. ಬಂಧುಗಳಲ್ಲದ ದುಷ್ಟರನ್ನು ಕೊಲ್ಲಬಹುದು ಎಂದು ಅರ್ಜುನ ಹೇಳಿದಂತೆ ಆಗುವುದಿಲ್ಲವೇ? ಸ್ವಜನ ಪಕ್ಷಪಾತ ಸರಿಯೇ? ಕುಲಕ್ಷಯ ಹಾಗೂ ವರ್ಣಸಂಕರಗಳ ಬಗ್ಗೆ ಮಾತನಾಡುತ್ತಾ ಶ್ಲೋಕ 41ರಲ್ಲಿ ಅರ್ಜುನ ಕೃಷ್ಣನನ್ನು ವಾರ್ಷ್ಣೇಯ ಎಂದು ಕರೆದಿದ್ದಾನೆ. ಕೃಷ್ಣ ಯಾದವ ವಂಶದವನು. ಯಾದವರದು ಒಂದು ದೊಡ್ಡ ಸಮುದಾಯ. ಅದರಲ್ಲಿ ಅನೇಕ ಕವಲುಗಳಿವೆ. ಅವುಗಳಲ್ಲಿ ಒಂದು ವೃಷ್ಣಿವಂಶ. ಈ ವೃಷ್ಣಿವಂಶದಲ್ಲಿ ಹುಟ್ಟಿರುವುದರಿಂದ ಕೃಷ್ಣನಿಗೆ ವಾರ್ಷ್ಣೇಯ ಎಂದು ಹೆಸರು. ಆದ್ದರಿಂದ ಕೃಷ್ಣನಿಗೆ ಈ ವೃಷ್ಣಿವಂಶಕ್ಕೆ ಸಂಬಂಧಿಸಿದ ಕುಲಧರ್ಮವೂ ಇರುತ್ತದೆ. ಅಂದರೆ ಕುಲಧರ್ಮಗಳು ನಾಶವಾಗುವುದರಿಂದ ಹಾಗೂ ವರ್ಣಸಂಕರಗಳಿಂದ ಆಗುವ ಅಪಾಯಗಳನ್ನು ಅರ್ಜುನ ವಾರ್ಷ್ಣೇಯ ಎಂಬ ಪದದ ಮೂಲಕ ಕೃಷ್ಣನಿಗೂ ನೆನಪಿಸುತ್ತಿರುವಂತಿದೆ. ಇದಿಷ್ಟು ಮೊದಲ ಅಧ್ಯಾಯದ ವಿಷಯಗಳು. ಮುಂದೆ 2ನೇ ಅಧ್ಯಾಯವನ್ನು ಅವಲೋಕಿಸೋಣ.